ಪಾಕಿಸ್ತಾನದ ನಾಗರಿಕರನ್ನ ನಾವು ಮುಟ್ಟಿಲ್ಲ, ಸೇನೆಯನ್ನ ಮುಟ್ಟಿಲ್ಲ, ನಾವು ಮುಟ್ಟಿರೋದು ಉಗ್ರರ ಹುಟ್ಟಡಗಿಸಿದೀವಿ. ಪಾಕಿಸ್ತಾನದ 9 ಉಗ್ರ ನೆಲೆಗಳ ಮೇಲೆ ದಾಳಿ, ಪಾಕಿಸ್ತಾನದ 4 ಪಿಒಕೆಯಲ್ಲಿ 5 ನೆಲೆಗಳ ಮೇಲೆ ದಾಳಿ. ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಉಗ್ರರನ್ನ ಹೊಡೆದು ಉರುಳಿಸಿದೆ ಭಾರತ. ಪಾಕಿಸ್ತಾನದ ವಿರುದ್ಧ ಭಾರತ 9 ಕಡೆಗಳಲ್ಲಿ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿದೆ. ದಾಳಿ ಆಗ್ತಾ ಇದ್ದ ಹಾಗೆ ಪಾಕಿಸ್ತಾನ ಪತ್ರಗುಡ್ತಾ ಇದೆ, ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನ ನೀಡ್ತಾ ಇದೆ, ಟ್ವೀಟ್ಗಳ ಮೇಲೆ ಟ್ವೀಟ್. ಪಾಕಿಸ್ತಾನದ ಪ್ರಧಾನಿ ಈಗಾಗಲೇ ಟ್ವೀಟ್ ಮಾಡಿ ಕೆಂಡ ಆಗೋಗಿದ್ದಾರೆ. ಆದ್ರೆ ಪೆಹಲ್ಗಾಮ್ನಲ್ಲಿ ಪ್ರವಾಸಕ್ಕೆ ಅಂತ ಬಂದಿದ್ದ ಅಮಾಯಕ ಪ್ರವಾಸಿಗರನ್ನ ಕೊಂದಿದ್ದು ಇದೇ ಪಾಕಿಸ್ತಾನ ಕೃಪಾಪೋಷಿತ ಉಗ್ರರು. ಪಾಕಿನ ಉಗ್ರ ನೆಲೆಗಳ ಮೇಲೆ ಭಾರತ ದಾಳಿ ಮಾಡಿದ್ರೆ ಪಾಕ್ ಸೇನೆ ಇವಾಗ ಪ್ರತಿದಾಳಿ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ನಾವು ಪ್ರತಿದಾಳಿ ಮಾಡ್ತೀವಿ, ಪ್ರತೀಕಾರ ತೀರಿಸ್ಕೊಳ್ತೀವಿ ಅನ್ನೋ ಹೇಳಿಕೆಗಳು ಮಧ್ಯರಾತ್ರಿಯಿಂದಲೇ ಬರೋದಕ್ಕೆ ಶುರುವಾಗಿದೆ. ರಿಟಾಲಿಯೇಟ್ ಮಾಡ್ತೀವಿ ನಾವು ಅಂತ ಪಾಕ್ ಸೇನೆ ಐಎಸ್ಐ ಗುರಿಯಾಗಿಸಿಕೊಂಡು ಟೆರರ್ ಕಂಟ್ರೋಲ್ ರೂಮ್ಗಳ ಮೇಲೆ ದಾಳಿ ಮಾಡಲಾಗಿದೆ. ಯಾವ ಪಾಕಿನ ಐಎಸ್ಐ ಆಣತಿಯಂತೆ, ಯಾವ ಪಾಕ್ ಕೃಪಾಪೋಷಿತ ಉಗ್ರರು ನೆಲೆ ನಿಂತಿರುವ ಆ ಮೇನ್ ರೂಮ್ಗಳು, ಕಂಟ್ರೋಲ್ ರೂಮ್ಗಳು, ಅಲ್ಲಿ ಕೂತು ಉಗ್ರರನ್ನ ದೇಶದ ಒಳಗೆ ನುಗ್ಗಿಸಿ ರಕ್ತಪಾತ ಮಾಡಿಸ್ತಾ ಇದ್ದ ಆ ಕಂಟ್ರೋಲ್ ರೂಮ್ಗಳ ಮೇಲೆ ದಾಳಿ ಮಾಡಲಾಗಿದೆ. ಮುಜಾಫರಾಬಾದಿನ ಕಂಟ್ರೋಲ್ ರೂಮ್ಗಳ ಮೇಲೆ ಭಾರತ ದಾಳಿ ಮಾಡಿ ಧ್ವಂಸ ಮಾಡಿದೆ. ಇಸ್ ಇಟ್ ಜಸ್ಟ್ ಅ ಬಿಗಿನಿಂಗ್? ಭಾರತೀಯರು ಕೇಳ್ತಾ ಇರೋ ಪ್ರಶ್ನೆ. ಮುಜಾಫರಾಬಾದ್, ಕೋಟ್ಲಿ ಸೇರಿದಂತೆ 9 ಭಾಗಗಳಲ್ಲಿ ಭಾರತ ಮಿಸೈಲ್ಗಳ ಮೂಲಕ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿದೆ. ಪಾಕ್ ಹೇಳ್ತಾ ಇದೆ ನಾವು ರಿಟಾಲಿಯೇಟ್ ಮಾಡ್ತೀವಿ ಅಂತ, ಭಾರತ ಸ್ಪಷ್ಟವಾಗಿ ಹೇಳ್ತಾ ಇದೆ ಉಗ್ರರ ತಾಣಗಳನ್ನ ನಾವು ಟಾರ್ಗೆಟ್ ಮಾಡಿದ್ದೀವಿ ಅಂತ. ನ್ಯಾಚುರಲಿ ಆ ಉಗ್ರರನ್ನ ನಿರಂತರವಾಗಿ ದಶಕಗಳ ಕಾಲ ಪೋಷಿಸಿಕೊಂಡು ಬಂದಿರುವ ಪಾಕ್ ಈಗ ವಿಲವಿಲ ಅಂತ ಒದ್ದಾಡ್ತಾ ಇದೆ, ಪತನಗುಡ್ತಾ ಇದೆ. ಪಾಕ್ನ ಹಲವು ನಾಯಕರು, ಪ್ರಧಾನಿ ಸೇರಿದಂತೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಪಾಕ್ನ ಪ್ರಧಾನಿ ಈಗಾಗಲೇ ಟ್ವೀಟ್ ಮೂಲಕ ಕೆಂಡ ಆಗಿದ್ದಾರೆ. ಪಾಕ್ನ ಉಗ್ರ ನೆಲೆಗಳನ್ನ ಗುರಿಯಾಗಿಸಿದ ಭಾರತದ ಆಪರೇಷನ್ ಸಿಂಧೂರ್ ಇಲ್ಲಿಯವರೆಗೆ 70 ಜನ ಉಗ್ರರನ್ನ ಬಲಿ ಪಡೆದಿದೆ. ಉಗ್ರರಿಗೆ ಭಾರತೀಯ ಸೇನೆ ನರಕ ದರ್ಶನ ತೋರಿಸಿದೆ. ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ರು. 14 ದಿನದ ಹಿಂದೆ ರಕ್ತಪಾತ ಹರಿಸಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದ ಆ ಪಾಕ್ನ ಉಗ್ರರ ಎದೆಗೆ ಮಿಸೈಲ್ಗಳು ಬಡಿದಿವೆ. 70 ಜನ ಉಗ್ರರು ಮಟಾಶ್ ಆಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.